ಅಂಬೋಲಿ ಫಾಲ್ಸ್ ಬಳಿ ಬೃಹತ್ ಗುಡ್ಡ ಕುಸಿತ ಆಗಿದೆ. ತಡರಾತ್ರಿ ರಸ್ತೆಗೆ ಉರುಳಿದ ಬೃಹತ್ ಬಂಡೆಗಳು. ಅಂಬೋಲಿ ಫಾಲ್ಸ್ ಬಳಿ ಬೃಹತ್ ಗುಡ್ಡ ಕುಸಿತ. ತಡರಾತ್ರಿ ರಸ್ತೆಗೆ ಉರುಳಿದ ಬೃಹತ್ ಬಂಡೆಗಳು. ಕರ್ನಾಟಕಕ್ಕೆ ಹೊಂದಿಕೊಂಡ ಅಂಬೋಲಿ ಫಾಲ್ಸ್ 4 ಬೃಹತ್ ಬಂಡೆಗಳು ಉರುಳಿ ತಪ್ಪಿದ ಭಾರಿ ಅನಾಹುತ. ಬೆಳಗಾವಿ ಸಿಂಧದುರ್ಗ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಮಧ್ಯರಾತ್ರಿಯಿಂದಲೇ ಬಂಡೆಗಳ ತೆರವು ಕಾರ್ಯ ನಡೀತಾ ಇದೆ. ಒಂದೇ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಫಾಲ್ಸ್ಗೆ ಆಗಮಿಸುವ 3 ರಾಜ್ಯದ ಪ್ರವಾಸಿಗರು, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪ್ರವಾಸಿಗರ ನೆಚ್ಚಿನ ತಾಣ ಇದು. ಬೆಳಗಾವಿಯ ಜಲಪಾತಗಳಿಗೆ ನಿರ್ಬಂಧದ ಹಿನ್ನೆಲೆ ವೀಕೆಂಡ್ನಲ್ಲಿ ಅಂಬೋಲಿಗೆ ಪ್ರವಾಸಿಗರ ಲಗ್ಗೆ. ಅಂಬೋಲಿ ಫಾಲ್ಸ್ ಬಳಿ ಬೃಹತ್ ಗುಡ್ಡ ಕುಸಿತ ಆಗಿದೆ. ಆ ಒಂದು ಗುಡ್ಡವನ್ನ ತೆರವು ಕಾರ್ಯಾಚರಣೆ ಕೂಡ ರಾತ್ರಿಯಿಂದಲೇ ಮಾಡಲಾಗ್ತಾ ಇದೆ. ಆ ಒಂದು ಮಾರ್ಗವನ್ನ ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ. ವಾಹನ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ. ಬೇರೆ ಮಾರ್ಗದಲ್ಲಿ ಹೋಗಬೇಕಾಗುತ್ತೆ. ಅಂಬೋಲಿ ಫಾಲ್ಸ್ ಬಳಿ ಆಗಿರುವಂತಹ ಗುಡ್ಡ ಕುಸಿತ, ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಸಮಸ್ಯೆ ಆಗಿದೆ ಅಂತ. ಮಳೆ ಬಂದರೆ ಇದೊಂದು ಭಯ ಇರುತ್ತೆ. ಕೆಲವೊಂದಿಷ್ಟು ಭಾಗಗಳಲ್ಲಿ ಎಲ್ಲಿ ಗುಡ್ಡ ಕುಸಿತ ಆಗುತ್ತೋ ಎನ್ನುವ ಭೀತಿ ಇರುತ್ತೆ. ಈಗ ಅಂಬೋಲಿ ಫಾಲ್ಸ್ ಬಳಿ ಕೂಡ ಏನು ಬೃಹತ್ ಗುಡ್ಡ ಕುಸಿತ ಆಗಿದೆ. ಸಾರ್ವಜನಿಕರಲ್ಲಿ ಸಾಮಾನ್ಯವಾಗಿ ಈಗ ಬಹಳ ಒಂದು ಟೆನ್ಷನ್ ಕೂಡ ಇದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಹೋಗುವಂಥ ತಾಣ ಯಾವುದು ಅಂತ ಅಂದರೆ ಅಂಬೋಲಿ ಜಲಪಾತ ಅಂತ ಹೇಳಲಾಗುತ್ತೆ. ಈ ಒಂದು ಮಳೆಯ ಸಂದರ್ಭದಲ್ಲಿ ಅಂಬೋಲಿ ಜಲಪಾತ ಸಾಕಷ್ಟು ಪ್ರವಾಸಿಗರ ಒಂದು ಕಣ್ಮನ ಸೆಳೀತಾ ಇದೆ. ಬಹಳ ಒಂದು ಆಕರ್ಷಣೀಯ ಕೇಂದ್ರ ಅಂತಂದರೆ ಅಂಬೋಲಿ ಜಲಪಾತ. ಹಾಗಾಗಿ ಸಾಕಷ್ಟು ಪ್ರವಾಸಿಗರು ಈ ಒಂದು ಅಂಬೋಲಿ ಜಲಪಾತವನ್ನು ವೀಕ್ಷಣೆ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಈಗ ರಸ್ತೆಗೆ ಬೃಹತ್ ಗಾತ್ರದ 4 ಬಂಡೆಗಳು ಉರುಳಿ ಬಿದ್ದಿರೋದ್ರಿಂದ ಆ ಒಂದು ಮಾರ್ಗ ಏನಿದೆ, ಮಾರ್ಗದಲ್ಲಿ ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ. ಅದೃಷ್ಟವಶಾತ್ ಈ ಒಂದು ಬಂಡೆ ಕುಸಿತ ಆಗುವಂತಹ ಸಂದರ್ಭದಲ್ಲಿ ಯಾರಿಗೂ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ. ಇಂದು ಸದ್ಯಕ್ಕೆ ಒಂದು ಬೆಳಗಾವಿ ಮತ್ತು ಸಿಂಧದುರ್ಗ ನಡುವಿನ ರಸ್ತೆ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿ ಬೇರೆ ಮಾರ್ಗದಲ್ಲಿ ಹೋಗಬೇಕಾಗತ್ತೆ ಅಂತ ಸದ್ಯಕ್ಕೆ ಸೂಚನೆ ಕೂಡ ನೀಡಲಾಗಿದೆ. ಮಧ್ಯರಾತ್ರಿಯಿಂದಲೇ ಒಂದು JCBಗಳ ಮೂಲಕ ಬಂಡೆಗಳನ್ನು ಪಕ್ಕಕ್ಕೆ ಸರಿಸುವ ಕಾರ್ಯ ಕೂಡ ಚುರುಕಿನಿಂದ ನಡೀತಾ ಇದೆ. ಸದ್ಯ ಒಂದೇ ಮಾರ್ಗದಲ್ಲಿ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಂದೇ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಸಮಸ್ಯೆಗಳು ಕೂಡ ಉದ್ಭವ ಆಯಿತು. ಏಕೆಂತಂದರೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಸಮಸ್ಯೆಗಳು ಕೂಡ ಉದ್ಭವ ಆಯಿತು. ನಿನ್ನೆ ತಡರಾತ್ರಿಯಿಂದಲೇ ಒಂದು ಬಂಡೆಗಳ ತೆರವು ಕಾರ್ಯಾಚರಣೆ ಕೂಡ ಮಾಡಲಾಗ್ತಾ ಇದೆ. ಒಂದು ಬೆಳಗಾವಿಯ ಸುತ್ತಮುತ್ತಲಿನ ಜಲಪಾತಗಳಿಗೆ ಸದ್ಯಕ್ಕೆ ಜಿಲ್ಲಾಡಳಿತ ಈಗ ಆಲ್ರೆಡಿ ನಿರ್ಬಂಧ ಹೇರಿದೆ. ವೀಕೆಂಡ್ನಲ್ಲಿ ಪ್ರವಾಸಿಗರು ಪರ್ಯಾಯವಾಗಿ ಒಂದು ಅಂಬೋಲಿ ಜಲಪಾತಕ್ಕೆ ಲಗ್ಗೆ ಇಡ್ತಾ ಇದ್ರು. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ಗೋವಾ ಸೇರಿದಂತೆ 3 ರಾಜ್ಯಗಳ ಪ್ರವಾಸಿಗರಿಗೆ ಇದು ನೆಚ್ಚಿನ ತಾಣವಾಗಿತ್ತು.